ಶಿವಮೊಗ್ಗ ನಗರದ JNNCE ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿನಿ ಪಾರ್ವತಿ ಸಾಲೇರ ಅವರು MBA ವಿಭಾಗದಲ್ಲಿ VTU ವ್ಯಾಪ್ತಿಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು 4 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೋರ್ವ ವಿದ್ಯಾರ್ಥಿ ಸಂಜಯ್ MV ಅವರು MTech ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಗಳಿಸಿದ್ದಾರೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ GS ನಾರಾಯಣ ರಾವ್ ಅವರು ಸಂತಸ ವ್ಯಕ್ತಪಡಿಸಿದರು. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ವತಿಯಿಂದ ಬೆಳಗಾವಿಯಲ್ಲಿ ಆಯೋಜಿಸಿದ್ದ 25ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಮತ್ತು ಬಂಗಾರದ ಪದಕ ನೀಡಿ ಅಭಿನಂದಿಸಿದ್ದಾರೆ ಎಂದು ತಿಳಿಸಿದರು. ನಮ್ಮ ಜವಾಹರಲಾಲ್ ನೆಹರು ನ್ಯೂ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ಈ ಸರಿ MBA ವಿಭಾಗದಲ್ಲಿ ಕುಮಾರಿ ಪಾರ್ವತಿ ಸಾಲೇರರವರು ಪ್ರಥಮ VTUನಲ್ಲಿ ಪ್ರಥಮ ರ್ಯಾಂಕ್ ಮತ್ತು 4 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಒಂದು ವಾರದ ಹಿಂದೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರಿಗೆ ರ್ಯಾಂಕ್ ಮತ್ತು ಚಿನ್ನದ ಪದಕವನ್ನು ಪ್ರದಾನ ಮಾಡಲಾಗಿದೆ. ಅಂಥ ಒಂದು ಸಂದರ್ಭವನ್ನು ಇಲ್ಲಿ ಇವತ್ತು ಹಂಚಿಕೊಳ್ಳಿಕ್ಕೆ ತಮ್ಮನ್ನು ನಾವು ಆಹ್ವಾನಿಸಿದ್ದೇವೆ. ಕುಮಾರಿ ಪಾರ್ವತಿ ಸಾಲೇರರವರು ಇದು ಒಂದೇ ಸಾಧನೆ ಅಲ್ಲ, ಅವರು ನಮ್ಮಲ್ಲೇ ಕಂಪ್ಯೂಟರ್ ವಿಜ್ಞಾನದಲ್ಲಿ ಪದವಿ ವ್ಯಾಸಂಗವನ್ನು JNNCನಲ್ಲೇ ಮಾಡಿದ್ದಾರೆ. ಆ ಎಲ್ಲ ಸಂದರ್ಭದಲ್ಲೂ ಆಕೆ ಪ್ರಥಮ ರ್ಯಾಂಕ್ ಪಡೆದು 6 ಚಿನ್ನದ ಪದಕಗಳನ್ನು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲೂ ಪಡೆದಿದ್ದಾರೆ. ಹಾಗಾಗಿ ಅವರು ಅದನ್ನು ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ಮನುಷ್ಯ ಎತ್ತರಕ್ಕೆ ಏರುವುದೇನೋ ಸುಲಭ, ಅಥವಾ ಸಾಧನೆ ಮಾಡಿದರೆ ಏರಬಹುದು, ಆದರೆ ಆ ಏರಿದ ಎತ್ತರದಲ್ಲಿ ಸದಾಕಾಲ ನಿಂತುಕೊಳ್ಳೋದು ಬಹಳ ಕಷ್ಟ ಅಂಥೇಳಿ. ಆದರೆ ಈಕೆ ಕಂಪ್ಯೂಟರ್ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ನಲ್ಲಿ BEನಲ್ಲಿ 6 ಚಿನ್ನದ ಪದಕಗಳೊಂದಿಗೆ ಪ್ರಥಮ ರ್ಯಾಂಕ್ ಪಡೆದರೂ ಸಹ ಅದನ್ನೇ ಮುಂದುವರಿಸಿ ನಮ್ಮ MBA ವಿಭಾಗದಲ್ಲಿ ಮೊನ್ನೆ ನಡೆದಂಥ ಘಟಿಕೋತ್ಸವ ಸಮಾರಂಭದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ರ್ಯಾಂಕ್ ಮತ್ತು 4 ಚಿನ್ನದ ಪದಕಗಳನ್ನು ಪಡೆದಿರತಕ್ಕಂಥದ್ದು ಆಕೆಯ ಸಾಧನೆ ಮತ್ತು ಶೈಕ್ಷಣಿಕ ಗುಣಮಟ್ಟತೆ ಶ್ರೇಷ್ಠತೆಗೆ ಒಂದು ನಿದರ್ಶನ ಅಂತೇಳಿ ನಾನು ಭಾವಿಸ್ತೇನೆ. ಈ ವಿದ್ಯಾರ್ಥಿನಿ ಈಗಾಗಲೇ ಅನೇಕ ಕಂಪನಿಗಳಿಂದ ಆಹ್ವಾನವನ್ನು ಪಡೆದಿದ್ದಾರೆ. ಇನ್ನೊಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದರೆ, ಇದು ಹೇಗೆ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ, ಅವರ ತಾಯಿ ಇಲ್ಲೇನು ಕೂತಿದ್ದಾರೆ, ಶ್ರೀಮತಿ ಐಶ್ವರ್ಯ ಸಾಲೇರರವರು, ಅವರು ನಮ್ಮ JNNCಯ ಹಿರಿಯ ವಿದ್ಯಾರ್ಥಿನಿ. ENC ವಿಭಾಗದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಆವಾಗ ಕಾಲೇಜ್ ಇದ್ದಾಗ ಅವರು ENC ವಿಭಾಗದಲ್ಲಿ 5ನೇ ರ್ಯಾಂಕನ್ನು ಪಡೆದಂತಹವರು ತಾಯಿ. ಮಗಳು ಈಗ ಈ ರೀತಿಯ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ತಾಯಿಯಿಂದ ಮಗಳಿಗೆ ಅದು ಸಾಧನೆ ನಿರಂತರವಾಗಿ ಹರಿದು ಬಂದಿದೆ. ತಂದೆ ಜ್ಯೋತಿ ಸಾಲೇರರವರು ತಮಗೆಲ್ಲ ಗೊತ್ತಿರೋ ಹಾಗೆ ಅವರು ಭದ್ರಾವತಿಯ ಶಾಸಕರಾಗಿದ್ದಂತಹ ಸಾಲೇರ್ ಸಿದ್ದಪ್ಪನವರ ಮಗ ಅವರು, ಜ್ಯೋತಿ ಸಾಲೇರರವರು. ಇಂಥ ಕುಟುಂಬದಿಂದ ಬಂದಂತಹ ಈಕೆ ಇವತ್ತು ಇಂಥ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಒಂದು ಹಿರಿಮೆಗೆ ಒಂದು ಕಿರೀಟ ಅಂಥೇಳಿ ನಾನು ಭಾವಿಸ್ತೇನೆ. ಈ ವಿದ್ಯಾರ್ಥಿನಿಯ ಭವಿಷ್ಯ ಸದಾಕಾಲ ಉಜ್ವಲವಾಗಿರಲಿ. ಮುಂದೆ ಯಾವ್ಯಾವ ಉದ್ಯೋಗಕ್ಕೆ ಅಥವಾ ಬೇರೆ ಅವಳ ಸಂದರ್ಭದಲ್ಲಿ ಅವರ ಯೋಜನೆಗಳು ಏನೇ ಇದ್ದರೂ ಸಹ ಅದರಲ್ಲಿ ಯಶಸ್ಸು ಸಾಧನೆ ಅವರಲ್ಲಿ ಇರಲಿ ಅಂತೇಳಿ ನಾನು ಆಶಿಸ್ತೇವೆ. ಇಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಶೈಕ್ಷಣಿಕ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮತ್ತು ಭವಿಷ್ಯದ ಈ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡುವ ಗುರಿಯನ್ನು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೇವೆ. ವಿಶೇಷ ಏನು ಅಂತ ಹೇಳಿದ್ರೆ, ಈಕೆ 4 ಚಿನ್ನದ ಪದಕ, ಈಗ 6 ಚಿನ್ನದ ಪದಕ 2 ವರ್ಷಗಳ ಹಿಂದೆ ಪಡೆದ್ರು. ಆವಾಗಲೂ ಸಹ ನಾವು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿ ಅವಳಿಗೆ ಒಂದು ಚಿನ್ನದ ಪದಕವನ್ನು ನಾವು ನೀಡಿದ್ವಿ. ಈ ಸಾರಿಯೂ ಸಹ ನಮ್ಮ ಮುಂದಿನ JNNCಯ ಯಾವುದಾದ್ರು ಒಂದು ವಿಶಿಷ್ಟ ಸಮಾರಂಭದಲ್ಲಿ ಆಕೆಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಪರವಾಗಿಯೂ ಸಹ ಒಂದು ಚಿನ್ನದ ಪದಕವನ್ನು ನೀಡ್ತಾ ಇದ್ದೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. ಸಂತೋಷದ ವಿಷಯ. ನಾನು ಕಂಪ್ಯೂಟರ್ ಸೈನ್ಸ್ ಮಾಡಬೇಕಾದ್ರೆ ಅಷ್ಟೇ ನಮ್ಮ HOD ಜಲೇಶ್ ಸರ್, ಹಿ ಯೂಸ್ ಟು ಸಪೋರ್ಟ್ ಅಸ್ ಅ ಲಾಟ್. ನನಗೆ ಅಂತ HOD ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಅನ್ಕೊತೀನಿ. ಬಿಕಾಸ್ ಎಲ್ಲ ಕಾಲೇಜಲ್ಲೂ ಮಕ್ಳಿಗೆ ಅಷ್ಟು ಫ್ಲೆಕ್ಸಿಬಿಲಿಟಿ ಕೊಡಲ್ಲ. ಬಟ್ ದೆನ್ ನಾನು ಕಂಪ್ಯೂಟರ್ ಸೈನ್ಸ್ ಓದ್ಬೇಕಾರೆ ಆ್ಯಂಡ್ ಇವತ್ತಿಗೂ ಕೂಡ ಟಿಲ್ ಡೇಟ್ ನನಗೆ JNNCಲಿ ಎಸ್ಪೆಷಲಿ ಕಂಪ್ಯೂಟರ್ ಸೈನ್ಸಿಂದ ಆ ಸಪೋರ್ಟ್ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ಆಭಾರಿಯಾಗಿರ್ತೀನಿ. And again, when it comes to MBA, the entire JNNC and NES were always supportive. So a heartfelt thank you to JNNC and NES.